ನಿನ್ನೆ ನೀವು ನಮಗೆ ತಿಳಿಸ್ಕೊಡ್ತಿದ್ರಿ ಈಶಾನ್ಯ ಭಾಗದಲ್ಲಿ ಏನಾದ್ರೂ ನಾವು ಮೆಟ್ಟಿಲುಗಳನ್ನ ಇಟ್ಬಿಟ್ರೆ ಎಷ್ಟೆಲ್ಲ ಎಡರು ತೊಡರುಗಳನ್ನ ಎದುರಿಸಬೇಕಾಗತ್ತೆ ಅಂತ. ಇವತ್ತೇನ್ ಹೇಳ್ತಿದ್ದೀರಾ ಗುರುಜಿ? ಅತಿ ಮುಖ್ಯವಾಗಿ ಮನೇನೋ ಇದೆ, ಆದ್ರೆ ಅಡಿಗೆ ಮಾಡ್ತಿದ್ದೀರಾ, ಅಲ್ಲೊಂದು ಸಣ್ಣ ಕದಲಿಕೆ ಯಾವ ಮಟ್ಟಕ್ಕೆ ತಂದು ಹಾಕುತ್ತೆ ಅಂದ್ರೆ ಮನೆಯಲ್ಲಿ ದಟ್ಟ ದಾರಿದ್ರ. ಗುರುಗಳೇ, ಯಜಮಾನ್ರ ಕೈ ತುಂಬ ದುಡಿತಾರೆ, 23,000 ದುಡಿತಾರೆ, ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಾನು ಒಂದು 23,000 ದುಡಿತೇನೆ, ಅಪ್ಪ ಅಮ್ಮಾಜಿ ಕೂಡ ಬೇರೆ ದುಡಿತಾರೆ, ಅವರು ಸ್ವಲ್ಪ ಬಾಡಿಗೆ ಏನೇನೋ ವರಮಾನ ಮಾಡಿಟ್ಟಿದ್ದಾರೆ, ಬರ್ತಿದ್ದಾರೆ, ಸಾಕಾಗ್ತಿಲ್ಲ ಗುರುಜಿ, ದರಿದ್ರ ಅಂದರೆ ದರಿದ್ರ, ತಿಂಗಳ ರೇಷನ್ ಸಾಕಾಗೋದಿಲ್ಲ, ಏನೋ ನಷ್ಟ, ಏನೋ ಒದ್ದಾಟ. ಅಡುಗೆ ಮನೇಲಿ ಒಂದು ಅನಾಹುತ ಮಾಡ್ತಿರ್ತಾರೆ, ಗಮನಿಸಿ ನೋಡಿಬೇಕಾದ್ರೆ ಏನು ಗೊತ್ತರು, ಅಡಿಗೆಯನ್ನ ದಕ್ಷಿಣಕ್ಕೆ ಕುಜನ್ ಭಾವಕ್ಕೆ ನೋಡ್ಕೊಂಡು ಮಾಡ್ತಿರ್ತೀರ ನೋಡಿ. ಇದು ಪೂರ್ವ, ಹೇಳ್ತಾನೆ ಇರ್ತೇನೆ ಪ್ರತಿನಿತ್ಯ, ಆದರೂ ಮತ್ತೆ ಹೇಳ್ತೇನೆ, ಇದು ಪೂರ್ವ, ಇದು ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ. ಸೊ ಮನೆ ಜಾಗ ಈ ಥರ ಇದೆ, ಇಲ್ಲಿ ನಿಂತ್ಕೊಂಡು ದಕ್ಷಿಣಕ್ಕೆ ಮುಖ ಮಾಡಿದ್ದೀರಾ, ಈ ಥರ ಮುಖ ಮಾಡ್ಕೊಂಡು ನನ್ನ ಬಲಗಡೆ ಬಂದು ದಕ್ಷಿಣ, ಈ ಕಡೆ ಮುಖ ಮಾಡ್ಕೊಂಡು ಅಲ್ಲಿ ಸ್ಟವ್ ಇಟ್ಕೊಂಡು ಅಡುಗೆ ಮಾಡಿಕೊಂಡು ಪಾತ್ರೆಗಳು ತೆಗೆದು ಅನ್ನ ಸಾಂಬಾರ್ ರಸಮೆಲ್ಲ ತೆಗೆದು ಇಲ್ಲಿ ಮಾಡಿರ್ತಿದ್ದೀರಾ, ಇಲ್ಲೇ ಮಾಡ್ತಿದ್ದೀರಾ. ದಕ್ಷಿಣಕ್ಕೆ ಮುಖ ಮಾಡಿ ಅಡುಗೆ ಮಾಡಿದ್ರೆ ದಟ್ಟದಾರಿದ್ರ ಪಿತೃಶಾಪಕ್ಕೊಳಗಾಗ್ತೀರಾ. ಯಾಕೆ ಗೊತ್ತಾ? ಈ ದಕ್ಷಿಣದ ಭಾಗವನ್ನ ಪಿತೃಗಳ ಭಾಗ, ಯಮನ ಭಾಗ ಅಂತ ಹೇಳ್ತೇವೆ ನೋಡಿ. ಯಾವಾಗಲೂ ಗಾಡಿನಲ್ಲಿ ಓಡಾಡ್ತಕ್ಕಂಥವ್ರು, ಈ ಡ್ರೈವರ್ಸು, ಸೇಲ್ಸು, ಮಾರ್ಕೆಟಿಂಗ್, 2 ವೀಲರ್ ಓಡಾಡ್ತಕ್ಕಂಥವ್ರು ನೋಡಿ, ಅವ್ರಿಗೆ ಮಿನಿಮಮ್ ಪೈಲ್ಸ್ ಪ್ರಾಬ್ಲಮ್ ಅಂತಕ್ಕಂಥದ್ದು, ಮೂಲವ್ಯಾಧಿ ಸಮಸ್ಯೆ, ಅಪೆಂಡಿಸ್, ಹುಣ್ಣಾಗ್ಬಿಡುತ್ತೆ ಗುದದ್ವಾರದ ಹತ್ರ. ಇದು ನೀವು ಅಲ್ಲಿ ಬಿಸಿ ಇಟ್ಟಾಗೆ ಇದು ಜ್ಞಾಪಕ ಇಟ್ಕೊಳ್ಳಿ. ಆ ದಕ್ಷಿಣಕ್ಕೆ ಮುಖ ಮಾಡ್ಕೊಂಡು ಅಡುಗೆ ಮಾಡ್ತಿರ್ತೀರಾ, ಅಲ್ಲಿ ಮಾಡೋ ಹಾಗೇ ಇಲ್ಲ, ಪಿತೃಶಾಪಕ್ಕೀಡಾಗ್ತೀರಾ. ಹಿರಿಯರಿಗೆ ಬೆಂಕಿ ಇಟ್ಬಿಟ್ಟು ನೀವು ತೃಪ್ತಿಯಾಗಿರ್ತೀರೋ, ಏನೂ ಬೇಡ, ನಿಮ್ಮ ತಾಯಿ ಮನೆಯಲ್ಲಿ ಮಲಗಿಬಿಟ್ಟಿದೆ, ಆರೋಗ್ಯ ಇಲ್ಲ, ಊರಿಗೆ ಅರಸ ನೀವು, ಊರಿಗೆಲ್ಲ ಗುರು ನೀವು, ನೆಮ್ಮದಿಯಾಗಿ ಎಲ್ಲಾದರೂ ಒಂದು ತುತ್ತು ತಿನ್ಲಿಕ್ಕಾಗುತ್ತಾ ನೋಡಿ. ಬೇಕಾದ್ರೆ ನನ್ನಮ್ಮ ಆ ಥರ ಮಲಗಿದೆ, ಏನೋ ಜೀವನ ಇದು, ನನ್ನಮ್ಮ ಮಲಗಿದೆ ಇದು ಬೇಕಾ, ನನ್ನಮ್ಮ ಆಗಿದೆ ಇದು ತಿನ್ನಬೇಕಾ, ನನ್ನಮ್ಮ ಆಗಿದೆ ಈ ಶಲ್ಯ ಬೇಕಾ ಅನ್ನಿಸ್ತಕ್ಕಂಥ ಭಾವ ಅನ್ಸುತ್ತೆ. ಹೌದಲ್ವೋ? ಆ ಹಿರಿ ಜೀವ ತಂದೆ ಎಲ್ಲೋ ನೋವು. ಅಲ್ಲಿ ಒಬ್ಬನ ವ್ಯವಸ್ಥೆ ಮಾಡಿದ್ದೇವೆ, ಡಾಕ್ಟ್ರನ್ನ ವ್ಯವಸ್ಥೆ ಮಾಡಿದ್ದೇವೆ, ಎಲ್ಲ ಇದೆ, ಬಟ್ ಈ ಒಂದು ನಮಗೆಲ್ಲೋ ಎದೆ ಕಳಕ್ಕಂತ ಅಮ್ಮ ಅಲ್ಲಿ ಮಲಗಿದೆ ಈ ಥರ ಅಂತ. ಅಂದರೆ ಹಿರಿಯರು ನೋವಿನಲ್ಲಿದ್ದರೆ ನಮಗೆ ಎಂಥದ್ದಿದ್ರು ಹೊರಗಡೆ ಇರೋ ಗಂಡಸಿಗೆ, ಹೊರಗಡೆ ಇರೋ ಯಜಮಾನನಿಗೆ ಈ ದಕ್ಷಿಣದಲ್ಲಿ ಆ ಪಿತೃಗಳನ್ನ ನೀವು ಕಟ್ಟಾಕಿ ಬಂದಾಗೆ, ಪಿತೃಗಳಿಗೆ ಬೆಂಕಿ ಇಟ್ಟ ಹಾಗೆ, ಅವ್ರ ಸಂಸ್ಕಾರ ಬೇಕು, ಅವ್ರ ಆಶೀರ್ವಾದ ಬೇಕು, ಅವರ ಒಂದು ಹಿರಿತನ ನಮಗೆ ನೆಮ್ಮದಿ ತಂದು ಕೊಡಬೇಕು. ಅವ್ರು ಕುಳಿತುಕೊಂಡಿದ್ರೆ ಸಾಕು, ನಮಗೆ ಅವ್ರೇನು ಮಾಡದಿದ್ರು ಸಾಕು, ಅಂಥವ್ರನ್ನ ಕುಂದಿಸ್ಬಿಟ್ಟು ಕಟ್ಟಾಕ್ಬಿಟ್ಟು ಬೆಂಕಿ ಇಟ್ಟ ಹಾಗೆ ದಕ್ಷಿಣದಲ್ಲಿ. ಅದಕ್ಕೆ ಮನೆ ಹೊರತಿಗೆ ಏನು ಹೇಳ್ತೀವಿ ಗೊತ್ತಾ? ಯಾರು ನಂಬಲಾರದ ಸತ್ಯ. ಹಿರಿಯರು ಹೇಳ್ತಿದ್ರು, ಮಾಡ್ತಿದ್ರು, ಮಾಡಿಸ್ತಿದ್ರು, ಈಗಲೂ ಕೆಲವರು ಮಾಡ್ತಿದ್ದಾರೆ. ಮನೆಯ ಗರತಿಯಾದವಳು, ತುಂಬು ಕುಟುಂಬದ ಗರತಿ, ಎಲ್ಲರ ಊಟ ಆದಮೇಲೆ ಅಡಿಗೆ ಮನೆಯಲ್ಲೇ ಕುಳಿತು ದಕ್ಷಿಣಕ್ಕೆ ಮುಖ ಮಾಡಿ ರಾತ್ರಿ ಹೊತ್ತು ಊಟ ಮಾಡಬೇಕು ಅಂತ. ಅಡಿಗೆ ಮನೆಯಲ್ಲ, ಪಿತೃದೇವತೆಗಳು, ಹಿರಿಯರು, ನಮ್ಮಜ್ಜ ಮುತ್ತಜ್ಜ ಕೋಲಜ್ಜ ಅವ್ರುಗಳು ಹೇಳ್ಕೊಟ್ಟಿರ್ತಕ್ಕಂಥ ಸಂಪ್ರದಾಯದ ಒಂದು ಆಲದ ಮರದಲ್ಲಿ ನಾವೊಂದು ಪುಟ್ಟು ಟಿಸಿಲು, ಒಂದು ಕೊಂಬೆ, ನಾವೊಂದು ಪುಟ್ಟ ಹಣ್ಣು ಅಷ್ಟೇ, ದೊಡ್ಡ ಆಲದ ಮರ ಅದು. ಆ ವಂಶ ಅನ್ನೋದೇ ಅವರಿಂದ ಬಂದಿರೋದು. ತೃಪ್ತಿ ಆಗ್ತಾರೆ, ಮನೆ ಗೃಹಿಣಿ ಚೆನ್ನಾಗಿರ್ತಾಳೆ, ಅವಳಿಗೆ ಯಾವುದೇ ಕಾಯಿಲೆ ಬರೋದಿಲ್ಲ, ಮನೆ ತುಂಬಿದ ಮನೆ ಆಗಿರುತ್ತೆ, ಒಡೆದ ಮನೆ ಅಲ್ಲ, ತುಂಬಿದ ಮನೆ ಆಗಿರುತ್ತೆ. ರಾತ್ರಿ ಹೊತ್ತು ಸಾಮಾನ್ಯವಾಗಿ ನಾವು ಪೂರ್ವಕ್ಕೆ ಮುಖ ಮಾಡಿ ಉತ್ತರಕ್ಕೆ ಮುಖ ಮಾಡಿ ಎಲ್ಲ ಊಟ ಮಾಡ್ಕೊತೇವೆ. ಅದೇ ಮನೆ ಗರತಿ ಆದವಳು ರಾತ್ರಿ ಹೊತ್ತು ಅಡಿಗೆ ಮನೆಯಲ್ಲೇ ತಿನ್ಬೇಕು, ತಿಂತಾರೆ, ಈಗಲೂ ತಿಂತಾರೆ. ನಮ್ಮ ಮನೇಲೂ ಆ ಸಂಪ್ರದಾಯ ಇದೆ. ಅಡಿಗೆ ಮನೆಯಲ್ಲಿ ಕುಳಿತು, ಈಗೆಲ್ಲ ಬೆಡ್ರೂಮ್ನಲ್ಲಿ ಕುಳಿತುಕೊಂಡು ತಿಂತೀರಾ, ಅಡುಗೆ ಮನೇಲಿ ಕುಳಿತು ಆ ಗೃಹಿಣಿ ನನ್ನ ಯಜಮಾನ ಚೆನ್ನಾಗಿರಲಿ, ಈ ಮನೆಯವ್ರು ಚೆನ್ನಾಗಿರಲಿ, ಈ ಮನೆಯ ಸಂಪ್ರದಾಯ ಚೆನ್ನಾಗಿರಲಿ ಅಂತ ನೆನೆಸ್ತಾ, ಅನ್ನಪೂರ್ಣೇಶ್ವರನ ನೆನೆಸ್ತಾ ಆ ಅಡುಗೆ ಮನೆಯಲ್ಲಿ ಒಂದು ಕೈ ತುತ್ತಾದ್ರು ಅದಕ್ಕೆ ಯಜಮಾನ ತಿನ್ನೋವಾಗ ಒಂದು ಕೈ ತುತ್ತು ಬಿಡಬೇಕು ಅಂತಾರೆ. ಇವತ್ತಿಗೂ ನಾವು ಬಿಡ್ತೀವಿ, ನೀವು ಬಿಡ್ತೀವೋ ಇಲ್ವೋ ಗೊತ್ತಿಲ್ಲ. ಸೊ ಬಿಡ್ತೀರಾ ಅಂತ ನಾನು ಅನ್ಕೋತೇನೆ, ಇನ್ಮೇಲೆ ಆದರೂ ಇಲ್ಲಿ. ಹಾಗಾದ್ರೆ ದಕ್ಷಿಣಕ್ಕೆ ಮುಖ ಮಾಡ್ಕೊಂಡು ಅಡುಗೆ ಮಾಡಬಾರ್ದು, ಯಾವ ಕಡೆ ನೋಡ್ಕೊಂಡು ಮುಖ ಮಾಡ್ಕೊಂಡು ತಿನ್ನಬೇಕು, ಅವುಗಳನ್ನು ಮುಂದಿನ ಭಾಗಗಳಲ್ಲಿ ತಿಳಿಸ್ಕೊಡ್ತೇನೆ. ನೋಡೋಣ. ತುಂಬ ಜನ ಪತ್ರ ಬರ್ತಿದ್ದಾರೆ, ತುಂಬ ಜನ ಕರೆಗೋಸ್ಕರ ಕಾಯ್ತಿದ್ದಾರೆ. ಈಗ ಯಾರು ಕಾಯ್ತಿದ್ದಾರೆ ನೋಡಿಬಿಡೋಣ.
ಗುರುಜಿ ಖಂಡಿತ ಗುರುಜಿ. ಈ ಪತ್ರವನ್ನ ಬರಿತಾ ಇದ್ದಾರೆ ಸವಿತಾ ಅನ್ನೋರು. ಗುರುಜಿ ನಿಮ್ಮ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಮೂಡ್ ಬರ್ತಾ ಇದೆ ಗುರುಜಿ ಅಂತ ಹೇಳ್ತಾರೆ. ಹಾಗೆ ಇನ್ನಷ್ಟು ನಿರೀಕ್ಷೆ ಮಾಡ್ತೀವಿ ನಿಮ್ಮಿಂದ ಅಂತ ಕೂಡ ತಿಳಿಸ್ಕೊಡ್ತಿದ್ದಾರೆ ಆಚಾರ ವಿಚಾರಗಳ ಕುರಿತಾಗಿ. ಹಾಗೆ ಗುರುಜಿ ಅವರು ಹುಟ್ಟಿದ ದಿನಾಂಕ 31/10/1977 ಅಂತ ಹೇಳ್ತಾರೆ ಗುರುಜಿ. ಬೆಳಗ್ಗೆ 11:15 ಮಂಡ್ಯದಲ್ಲಿ ಅವರು ಜನಿಸಿದ್ದಾರಂತೆ. ಈಗ ಸದ್ಯಕ್ಕೆ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಅವರು ಕೆಲಸ ಮಾಡ್ತಿದ್ದಾರೆ. ಆದ್ರೆ ಆ ವೃತ್ತಿಯಲ್ಲಿ ಅವರಿಗೆ ಅಷ್ಟು ತೃಪ್ತಿ ಇಲ್ವಂತೆ. ವೃತ್ತಿ ಬದಲಾವಣೆ ಮಾಡಬೇಕು ಅಂತ ಇದೀನಿ ಗುರುಜಿ, ಏನ್ ಮಾಡಬಹುದು ಮುಂದೆ ಅಂತ ಕೇಳ್ತಾರೆ. ಸದ್ಯಕ್ಕೆ ಅವರು ಬಾಣಂತಿ ಅಂತೆ ಗುರುಜಿ, 2.5 ತಿಂಗಳ ಮಗು ಇದೆ ಗುರುಜಿ. ದಯಮಾಡಿ ಅದಕ್ಕೆ ಒಂದು ಮುದ್ದಾದ ಹೆಸರನ್ನ ಸೂಚಿಸ್ತೀರಾ ಅಂತ ಕೇಳ್ತಿದ್ದಾರೆ. ಹಿರಿಯಣ್ಣ ಅಂತ ನೋಡ್ಬೇಕು ಅಂದ್ರೆ ಗುರುವನ್ನ ನೋಡ್ಬೇಕು. ಈ ನಿಮ್ ಜಾತಕದಲ್ಲಿ ಎಲ್ಲಿ ಚೆನ್ನಾಗಿದ್ದಾನೆ, ವಕ್ರ, 7ನೇ ಮನೇಲಿ ಕುಳಿತಿದ್ದಾನೆ. ಗಂಡನ ಮನೆಗೆ ಬಂದ್ರು ಅಣ್ಣ ಅತ್ತಿಗೆ ಅಂತ ಯೋಚನೆ ಮಾಡ್ಕೊಂಡು ಅವ್ರು ಬದಲಾಗಲ್ಲ ತಾಯಿ. ನಿಮಗೆ ಯಾರಿಗಾದ್ರೂ ಹಿರಿಯಣ್ಣ ಇದ್ದು ಒಳ್ಳೆ ತಮ್ಮ ಇದ್ರೆ ಅಲ್ಲಿ ಗುರು ಚೆನ್ನಾಗಿದ್ರೇನೆ. ಗುರು ಗೋಚಾರದ ಬಗ್ಗೆ ಹೇಳ್ತಿದ್ನಲ್ವೋ, ಪುಣ್ಯವಂತರಪ್ಪ, ಧರ್ಮರಾಯನಂತ ತಮ್ಮನ್ ಪಡೆದಿದ್ದೀರಾ, ಅಣ್ಣನ್ ಪಡೆದಿದ್ದೀರಾ, ಚೆನ್ನಾಗಿ ನೋಡ್ಕೋತಾನೆ. ಅವನ ಮಟ್ಟಕ್ಕೆ ಏನೋ ಒಂದು ಬೊಗಸೆ ಊಟ, ಒಂದು ಮಲ್ಲಿಗೆ ಹೂವು, ಅರ್ಶಿನ ಕುಂಕುಮ ಏನೋ ಒಂದು ಅವ್ನು ಚೆನ್ನಾಗಿ ನೋಡ್ಕೋತಾನೆ, ಮಾತಾಡಿಸ್ತಾನೆ. ಒಳ್ಳೆ ಅತ್ತಿಗೆ ಸಿಕ್ಕಿದೆ ಅನ್ನತಕ್ಕಂಥ ಭಾವ ಅಂದ್ರೆ ಶುಕ್ರನ್ ನೋಡ್ಬೇಕು. ಎಲ್ಲಿ ನಿಮ್ ಜಾತಕದಲ್ಲಿ ಶುಕ್ರ ನೀಚ. ಸೊ ಅಣ್ಣನೂ ಚೆನ್ನಾಗಿಲ್ಲ, ಅತ್ತಿಗೆಯೂ ಚೆನ್ನಾಗಿಲ್ಲ, ಎಲ್ಲೋ ನೋವು ತಿಂದೇ ಬಿಡ್ತೀರಾ. ಬಿಟ್ಟು ಬಿಡಿ ಅವ್ರನ್ನ. ಗಂಧದ ಮರ ಗಂಧವೇ ಕೊಡೋದು, ಬೇವಿನ ಗಿಡ ಕೊಡೋದೇ ಕಹಿ. ನೀವು ಹೋಗ್ಬಿಟ್ಟು ಜುಜ್ಜಪ್ಪ ನನ್ನ ಮಾತು ಕೇಳಪ್ಪ, ನಿನ್ನ ನಾನು ಪ್ರೀತಿಸ್ತೀನಿ, ನನಗೋಸ್ಕರ ಸಿಹಿ ಕೊಟ್ಬಿಡಪ್ಪ ಅಂದ್ರೆ ಕೊಡುತ್ತೋ? ಇಲ್ಲ. ನಮ್ಮ ತಪ್ಪೇ ಅದು. ಇಲ್ಲದನ್ನ ಹುಡುಕ್ತಕ್ಕಂಥದ್ದು ಬಿಟ್ಟು ಬಿಡಿ. ಒಳ್ಳೆ ಕುಟುಂಬ, ಒಳ್ಳೆ ನೆಮ್ಮದಿಯಾದ, ಅದರಲ್ಲೂ ನೋಡಿ ಭ್ರಾತೃಕಾರಕ ಕುಜ ಬೇರೆ ನೀಚ. ಅವ್ರ ಹತ್ರ ಹೋಗಿ ಇನ್ನಷ್ಟು ಅಪ್ಕೊಳ್ಳೋಕೆ ಹೋಗ್ತೀರಾ? ಬೇಡ, ತನಗೆ ಬರಲಿ, ಒಪ್ಕೋತೇವೆ. ಹುಟ್ಟಿದ ಮನೆಯ ಮರಿಬಾರ್ದು ಹೆಣ್ಣು ಮಕ್ಕಳು ಅಂತ. ನಿಮ್ಮ ಕರ್ತವ್ಯ ನೀವು ಮಾಡಿದ್ದೀರಾ, ಸಾಕು. ಅವ್ರು ಬರಬೇಕು, ದೊಡ್ಡವ್ರು ಮೊದಲು ಬರ್ಬೇಕು, ಸಾರಿ ಕೇಳಬೇಕು. ಎಷ್ಟೋ ಜನ ಅನ್ಕೋತಾರೆ ಚಿಕ್ಕವ್ರು ಹೇಳಬೇಕು, ತಪ್ಪು. ದೊಡ್ಡವರು ಸಾರಿ ಹೇಳಬೇಕು, ದೊಡ್ಡವ್ರ ಕೈ ಹಿಡ್ಕೋಬೇಕು, ದೊಡ್ಡವರು ತಲೆ ಬಗ್ಗಿಸ್ಬೇಕು. ಆಗ ಚಿಕ್ಕವ್ರಿಗೆ ಅದು ಸಂಸ್ಕಾರ ಬರುತ್ತೆ. ನೋಡಿದೆ, ನನ್ನ ಅಣ್ಣನೇ ತಲೆ ಬಗ್ಗಿಸಿದ್ದ, ನನ್ನ ತಂದೆ ನನ್ನ ಹತ್ರ ಆಯ್ತಪ್ಪ ಅಂತ ಹೇಳಿಬಿಟ್ಟು 1 ನಿಮಿಷ ಕಾದ್ರು. ಅದು ಆ ಸಂಸ್ಕಾರ ಬರುತ್ತೆ. ನೀವೇ ಸಾರಿ ಹೇಳಿಲ್ಲ, ನೀವೇ ತಲೆ ಬಗ್ಸಿಲ್ಲ ಅಂದ್ರೆ ಚಿಕ್ಕವ್ರಿಗೆ ಏನ್ ಬರುತ್ತೆ? ನಮ್ಮ ಅಣ್ಣನೇ ಹೇಳಿಲ್ಲ, ನಾನೇನು ಅವನ ಹತ್ರ ಹೋಗೋದು. ಅದನ್ನ ಸಂಸ್ಕಾರ ನಿಮ್ಮ ಅಣ್ಣಂದ್ರಿಗೆ ಕೊಟ್ಟಿಲ್ಲಮ್ಮ, ನೀನು ಪಡ್ಕೊ ಬಂದಿಲ್ಲ. ಮರ್ತು ಬಿಡಿ. ನೆಮ್ಮದಿಯಾದ ಬದುಕಾಗಿರ್ತೋ, ಒಳ್ಳೆ ಯಜಮಾನ, ಒಳ್ಳೆ ಬದುಕು, ಒಳ್ಳೆ ಕುಟುಂಬ, ಎಲ್ಲವನ್ನ ನೋಡ್ತೀರಾ. ಒಳ್ಳೆ ಐಶ್ವರ್ಯ ಪ್ರಾಪ್ತಿಯಾಗಿ, ಸಂಪದ್ಭರಿತವಾಗಿ, ಒಳ್ಳೆ ಉದ್ಯೋಗ ಭರಿತವಾಗಿ ನಿಂತ್ಕೋತೀರಾ. ಯೋಚನೆ ಮಾಡಬೇಡಿ. ಅತಿ ಶೀಘ್ರದಲ್ಲಿ ಸ್ಥಾನ ಬದಲಾವಣೆ ಇರತಕ್ಕಂಥ, ಉದ್ಯೋಗದಲ್ಲೂ ಬದಲಾವಣೆ ಈ ಆಗಸ್ಟ್ ನಂತರ ಒಳ್ಳೆಯದಾಗುತ್ತೆ. ಯೋಚನೆ ಮಾಡಬೇಡಿ, ಹೋಗ್ಬನ್ನಿ.